ಅವಧಿ ಮುಗಿಯುತ್ತಿರುವ ಗ್ರಾಮ ಪಂಚಾಯಿತಿಗಳಿಗೆ ಈಗಿರುವ ಆಡಳಿತ ಸಮಿತಿಯನ್ನು ಮರು ನೇಮಕ ಮಾಡುವ ಕುರಿತು ಜಿಲ್ಲಾಧಿಕಾರಿಗಳಿಗೆ ಕಲಬುರಗಿ ಜಿಲ್ಲಾ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಮಹಾಒಕ್ಕೂಟ ಮನವಿಯನ್ನು ಸಲ್ಲಿಸಿದೆ. ನಗರದ ಜಿಲ್ಲಾಧಿಕಾರಿಗಳ ಕಚೇರಿಗೆ ಆಗಮಿಸಿ ಜಿಲ್ಲಾಧಿಕಾರಿಗೆ ಮನವಿ ಪತ್ರವನ್ನು ಸಲ್ಲಿಸುವುದರ ಮುಖಾಂತರವಾಗಿ ಪಂಚಾಯಿತಿ ಪ್ರಸ್ತುತ ಜಾರಿ ಇರುವ ಯಾವುದೇ ಕಾನೂನಿನ ಅಡಿಯಲ್ಲಿ ಶೀಘ್ರದಲ್ಲಿ ವಿಸರ್ಜಿತವಾಗಿದ್ದರೆ ಮೊದಲ ಸಭೆಗೆ ನಿಗದಿಪಡಿಸಿದ ದಿನಾಂಕದಿಂದ 5 ವರ್ಷಗಳ ಕಾಲ ಮುಂದುವರಿಯುತ್ತದೆ ಮತ್ತು ಹೆಚ್ಚಿನದಿಲ್ಲ ಎಂದಿರುತ್ತದೆ. ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ ಪ್ರಕಾರ ಒಂದು ಕೆಲಸ ಮಾಡಬೇಕೆಂದು ಹೇಳಿದರು. ಅದೇ ರೀತಿಯಾಗಿ 6 ತಿಂಗಳ ಕಾಲ ಅವಧಿಯನ್ನು ವಿಸ್ತರಿಸುವ ಮೂಲಕ ಪ್ರಜಾಪ್ರಭುತ್ವದ ಅಡಿಯನ್ನು ಗಟ್ಟಿಗೊಳಿಸಲು ಪ್ರಸ್ತಾವನೆಯನ್ನು ಸಲ್ಲಿಸಿದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್ ಕಲಬುರಗಿ. ಗ್ರಾಮ ಪಂಚಾಯತ್ ಸದಸ್ಯರ ಮಹಾ ಒಕ್ಕೂಟದಿಂದ ನಾವು ಎಲ್ಲ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಸರ್ವ ಸದಸ್ಯರು ನಾವು DC ಮೇಡಮ್ ಅವರಿಗೆ ನಾವು ಮನವಿ ಪತ್ರ ಕೊಡ್ಲಕ್ಕೆ ಬಂದಿದ್ದೆವು. ಏನಪ್ಪ ಅಂತಂದರೆ ಉದ್ದೇಶ, ಈ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಈಗ ನಮ್ಮ ಅಧಿಕಾರ ಮುಕ್ತಾಯವಾಗುವ ಸಮಯ ಬಂದಿದೆ. ಅದೇ ಈಗ ಮುಕ್ತಾಯ ಆದ ತಕ್ಷಣ ಗ್ರಾಮ ಪಂಚಾಯಿತಿ ಎಲೆಕ್ಷನ್ ನಡಿಬೇಕು. ಎಲೆಕ್ಷನ್ ಮತ್ತೊಮ್ಮೆ ಎಲ್ಲ ಜನರು ಆರಿಸಿ ಬರಬೇಕು. ಅವರ ಅಧಿಕಾರ, ಜನರ ಅಧಿಕಾರದಿಂದ ಚಲಾವಣೆ ಆಗಬೇಕು ಸರ್ಕಾರ. ಹಾಗಾಗಿ ಈಗ ಈ ಸರ್ಕಾರ ಏನು ಮಾಡ್ತಾ ಇದೆಯಪ್ಪ ಅಂತಂದರೆ, ಈಗ ಆಡಳಿತ ಅಧಿಕಾರಿಗಳನ್ನು ನೇಮಿಸಿ ಜನರ ಅಧಿಕಾರವನ್ನು ಕಸ್ಕೊಳ್ಳಕತ್ತಿದ್ದಾರೆ. ಹೇಗಪ್ಪ ಅಂತಂದರೆ, ಈ ಒಂದು ಪ್ರಜಾಪ್ರಭುತ್ವದಲ್ಲಿ ನಮ್ಮ ಜನರಿಗೋಸ್ಕರ ಮಾಡುವಂಥ ಸರ್ಕಾರವೇ ಪ್ರಜಾಪ್ರಭುತ್ವ ಅಂತ ಹೇಳ್ಕೊಂಡು ಬಂದು ಈಗ ಒಬ್ಬ ಅಧಿಕಾರಿ ಕೈದಾಗೆ ಅಧಿಕಾರ ಕೊಡತ್ತರ. ಇದು ನಮ್ಮ ಎಲ್ಲರ ವಿರುದ್ಧವಿದೆ. ಹಾಗಾಗಿ ನಮ್ಮದೇನು ನಮಗೆ ಅಧಿಕಾರ ಬೇಕು ಅಂತ ನಾವು ಹೇಳ್ತಾ ಇಲ್ಲ. ಅಧಿಕಾರ ಚುನಾವಣೆ ಆಗಬೇಕು. ಚುನಾವಣೆಯಿಂದ ಗೆದ್ದು ಬಂದಿರುವಂಥ ಜನಪ್ರತಿನಿಧಿಗಳಿಂದ ಸರ್ಕಾರ ನಡೆಸಬೇಕು. ಹಾಗಾಗಿ ಈ ಒಂದು ಸರ್ಕಾರ ಏನು ನೇಮಕ ಮಾಡ್ತಾ ಇದೆ ಅದು ವಾಪಸ್ ತಗೊಂಡು ನಮ್ಮ ಇದ್ದಿರುವಂಥ ಜನರಿಂದ ಆರಿಸಿ ಬಂದಿರೋಂಥ ನಮಗೆ ಅಧಿಕಾರ ಚಲಾವಣೆ ಮಾಡ್ಲಿಕ್ಕೆ ಅದೇ ನೇಮಕ ಮಾಡಿ ಎಲೆಕ್ಷನ್ ಆಗುವ ತನಕ ಮುಂದುವರಿಸಬೇಕಂತ ನಮ್ಮ ಮಹಾ ಒಕ್ಕೂಟದಿಂದ ನಮ್ಮ ಮನವಿ ಇದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಇನ್ನೊಂದು, ಇವಾಗ ಇದ್ದಿರುವಂಥ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ಏನು ಕೋವಿಡ್ ಸಮಯದಲ್ಲಿ ಇವರೇ ಹೇಳಿದ್ದಾರೆ, ಈ ಒಂದು ಏನು ಅವಾಗ ಗ್ರಾಮ ಪಂಚಾಯತಿ ಅವಧಿಯನ್ನು ಎಲೆಕ್ಷನ್ ಮಾಡಿಲ್ಲಪ್ಪ ಅಂತಂದರೆ ಅವರನ್ನೇ ಮುಂದುವರಿಸಿ ಅಂತ ಹೇಳಿದ್ದು ನಿದರ್ಶನಗಳಿವೆ. ಹಾಗಾಗಿ ಇವಾಗ ಅವರೇ ಮುಖ್ಯಮಂತ್ರಿ ಇದ್ದಾರೆ, ಉಪಮುಖ್ಯಮಂತ್ರಿಗಳಿದ್ದಾರೆ. ನೀವು ಏನು ಮಾತಾಡಿದ್ದೀರಿ ಆ ಮಾತಿನ ಪ್ರಕಾರ ಎಲೆಕ್ಷನರೇ ಮಾಡಿರಿ. ಇಲ್ಲಪ್ಪ ಅಂತಂದ್ರೆ ಈಗ ಇದ್ದಿರುವಂಥ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರ ಅವಧಿ ಎಲೆಕ್ಷನ್ ಆಗುವವರೆಗೂ ಮುಂದುವರಿಸಬೇಕಂತ ನಮ್ಮ ಮಹಾ ಒಕ್ಕೂಟದಿಂದ ಹೇಳಕ್ಕೆ ಇಷ್ಟಪಡ್ತೀನಿ. 15 ದಿವಸ 20 ದಿವಸ ಮಾತ್ರ ಇರ್ತಾರೆ, ಆಮೇಲೆ ಎಲೆಕ್ಷನ್ ಮಾಡ್ತೀನಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಯಾರು? ಸರ್ಕಾರ ಹೇಳಿದ್ದು. ಹಾಂ, ಇಲ್ಲಿಲ್ಲ, ಹಾಗಲ್ಲ. ಎಲೆಕ್ಷನ್ ಒಂದು ಸೆಕೆಂಡ್, ಇವ್ರು ಹೇಳಿ ಕರೆಕ್ಟ್ ಇದೆ. ಎಲೆಕ್ಷನ್ ಡಿಕ್ಲೇರ್ ಆಗಬೇಕು. ಡಿಕ್ಲೇರ್ ಆದ ತಕ್ಷಣ ಏನಾಗುತ್ತೆ, ಕೋಡ್ ಆಫ್ ಕಂಡಕ್ಟ್ ಆಗುತ್ತೆ. ಆವಾಗ ಆಡಳಿತ ಅಧಿಕಾರಿಗಳು ಬಂದರೆ ಓಕೆ, ಅದು ಪ್ರಜಾಪ್ರಭುತ್ವದ ನೀತಿ. ಅದು ಬಿಟ್ಟು ನೀವು ಕೋಡ್ ಆಫ್ ಕಂಡಕ್ಟೇ ಆಗಿಲ್ಲ, ಏನೂ ಆಗಿಲ್ಲ, ನೀವು ನೇಮಕ ಮಾಡ್ತೀರಪ್ಪ ಅಂತಂದರೆ ಈಗ ನೀವು ಜನರಿಂದನೇ ಆರಿಸಿ ಬಂದಿದ್ದೀರಿ. ಯಾರು ಮುಖ್ಯಮಂತ್ರಿಗಳಾಗಲಿ, ಉಪಮುಖ್ಯಮಂತ್ರಿಗಳೇ ಆಗಲಿ, ಯಾರೇ ಸರ್ಕಾರ MLAಗಳಾಗಲಿ, ನಾವೇನಂತೇವು, ನೀವು ಇದು ಮಾಡಿರಿ, ಆಡಳಿತ ನಮ್ಮ ಏನು ರಾಜ್ಯಪಾಲರ ಆಡಳಿತ ಬರಲಿ, ನಾವು ಹಾಗಂತೇವೆ. ಹಾಗಾಗಿ ನೀವು ಪ್ರಜಾಪ್ರಭುತ್ವವನ್ನು ಏನು ಕಾನ್ಸ್ಟಿಟ್ಯೂಷನ್ ಸಂವಿಧಾನವನ್ನು ನೀವು ಏನು ಎತ್ತಿ ಹಿಡಿದು ನೀವು ಸಂವಿಧಾನವನ್ನು ನಾವು ಇದು ಮಾಡ್ತೇವೆ, ಅದು ಸಂವಿಧಾನದಲ್ಲಿ ಏನು ಹೇಳ್ತದೆ ಅದೇ ಇದು ಮಾಡ್ತೇವೆ ಅಂತ ಹೇಳ್ತಿರಲ್ಲ, ಅದನ್ನೇ ನಾವು ಸಂವಿಧಾನದಲ್ಲಿ ಇದ್ದಿರುವಂಥದ್ದೇ ನಾವು ಮಾತಾಡ್ತಿದ್ದೆವು. ಅದಕ್ಕೆ ಬಿಟ್ಟು ನಾವು ಮಾತಾಡ್ತಿಲ್ಲ. ಹಾಗಾಗಿ ನೀವು ನ್ಯಾಯ ಪರವಾಗಿ ನೀವು ಇರಬೇಕು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಶ್ರೀಧರ್ ಪಾಟೀಲ್, ಕುಂಸಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು. ಎಲ್ಲರಿಗೂ ನಮಸ್ಕಾರ. ನಾ ಅಂಬಲ್ಗ ಅಧ್ಯಕ್ಷ ತಾಜುದ್ದೀನ್ ಪಟೇಲ್ ಅಂತ, ಕಮಲಾಪುರ ತಾಲೂಕು. ನಾವು ಇವತ್ತು ಎಲ್ಲರೂ ಕಮಲಾಪುರ ತಾಲೂಕು ಮತ್ತು ಆಜುಬಾಜು ತಾಲೂಕಾದವರು ಅಧ್ಯಕ್ಷರು, ಉಪಾಧ್ಯಕ್ಷರು ಕೂಡಿ ಒಂದು ಚರ್ಚೆ ಮಾಡಿ ಸರ್ಕಾರಕ್ಕೆ ಮನವಿ ಮಾಡ್ತೇವೆ. ಏನಂತಪ್ಪ ಅಂದ್ರೆ, ಈಗ ನಮ್ಗೆ 5 ತಾರೀಕಿಗೆ ತನಕ ನಮ್ಮದು ಏನು ಅಧ್ಯಕ್ಷ ಬಾಡಿ ಇತ್ತು, ಆ ಬಾಡಿ ಡಿಸ್ಬರ್ಸ್ ಆಗಿ ಮುಂದೆ ಇಲೆಕ್ಷನ್ ಯಾವ ಡೇಟ್ಗೋಸ್ಕರ ಮುಂದೆ ಡೇಟ್ ಫಿಕ್ಸ್ ಮಾಡ್ತೀರಿ, ಅವಾಗಿತ್ತನ ನಮ್ಗೆ ಬಿಟ್ಟು ನೋಡಲ್ ಆಫೀಸರ್ ಅವರು ರೆಡಿ ಮಾಡ್ಯಾರ.
ನಾವೇನು ಸರ್ಕಾರಕ್ಕೆ ಮನವಿ ಮಾಡ್ತೇವೆ, ಸರ್ ನೀವು ಇಲೆಕ್ಷನ್ ಮಾಡಿರಿ, ನಮ್ಮ ಅವಧಿ ಮುಗ್ದಾಗ ಒಪ್ಕೋತೀವಿ ಅದಕ್ಕೆ. ಅಂದ್ರೆ ಇಲೆಕ್ಷನ್ ಡೇಟ್ ಮುಂದೆ ಡಿಕ್ಲೇರ್ ಆಗತ್ತನ ನಮ್ಮ ಎಲ್ಲರೂ ಅಧ್ಯಕ್ಷರು ಪವರ್ ಇಡ್ರಿ. ಯಾಕಂದ್ರೆ ಈಗ ಸದ್ಯನೇ ಎಲ್ಲರೂ ಗೊತ್ತದ ರೀ, ಪಿ ಡಿ ಒದು ಭಾಳ ಕಮ್ಮಿ ಅವ ರೀ. ಒಂದೊಂದು ಪಿ ಡಿ ಒ 4-4, 5-5, 3-3 ಪಂಚಾಯತ್ ನಡೆಸ್ಲಿತ್ತಾರ. ಸರ್ಕಾರ ಬಳಿ ಪಿ ಡಿ ಒದು ಭಾಳ ಪ್ರಾಬ್ಲಮ್ ಅದ. ಈಗ ನಮ್ಮ ಪಂಚಾಯತ್ಗೆ ಸುಮಾರು 4 ತಿಂಗಳಾಯಿತು ಪಿ ಡಿ ಒ ಇಲ್ಲ. ಪಿ ಡಿ ಒ ಬಂದವರು ಅವರು ಏನದ 4 ತಾಲು 3 ತಾಲು ಬಿಜಿ ಇದ್ದೇವ್ರಿ, ಬರ್ತೀವ್ರಿ, 1 ತಿಂಗಳದಾಗ ಬರೀ 2 ದಿನ ಬಂದರು, 3 ದಿನ ಬಂದರು ಅಂತ ಈ ಥರ ಅವರು ನಮ್ಮ ದಂಧೆ ಎಲ್ಲ ಪೆಂಡಿಂಗ್ ಆಲೈತವೆ. ದಂಧೆ ಪೆಂಡಿಂಗ್ ಆದ ಮಾಡಕ್ಕೆ ನಾವು ಒಂದು ಪಂಚಾಯತ್ ನಡೆಸ್ತೀವಿ ಅಂದ ಮಾಡಕ್ಕೆ ಅಲ್ಲಿ ಸಣ್ಣ ಪುಟ್ಟ ದಂಧೆ ಇರ್ತಾವೆ, ಮ್ಯೂಟೇಷನ್ ಇರ್ತಾವೆ, ನೀರಿನ ಸಮಸ್ಯೆ ಇರ್ತಾವೆ, ನಾಲಿದು ಇರ್ತಾವೆ, ಹೋದ್ರೆ ಒಂದು ಜಾತ್ರಾ ಇರ್ತದೆ, ದರ್ಗಾ ಊರ್ಸಿರ್ತಾವೆ, ಏನೋ ಒಂದು ಸಾರ್ವಜನಿಕ ಜನಗಳು ಸರ್ ಒಂದು ಪ್ರೋಗ್ರಾಮ್ ಇರ್ತದೆ. ಆ ಪ್ರೋಗ್ರಾಮ್ ಅಧ್ಯಕ್ಷ ಭೀ ಇಲ್ಲ, ಪಿ ಡಿ ಒ ಭೀ ಟೈಮಿಗೆ ಬಂದಿಲ್ಲ ಅಂದ್ರೆ ನಡೆಸ್ಬೇಕಾರು. ನೋಡಲ್ ಆಫೀಸರ್ ಗುಲ್ಬರ್ಗ, ಕಮಲಾಪುರ ಇರ್ತಾರೆ, ಅವ್ರು ಆಯ್ತಪ್ಪ ಏನದ ನಾವು ಹೇಳ್ತೇವೆ ಅಂತ ಹೇಳ್ತಾರೆ. ಬರೀ ಸೆಕ್ರೆಟ್ರಿ ಮತ್ತು ಬಿಲ್ ಕಲೆಕ್ಟರ್ ಮೇಲೆ ಪಂಚಾಯತ್ ನಡೆಸ್ಲಿಕ್ಕೆ ಆಗಲ್ಲ. ಹಾಂ ಕುಂತಿದೆ. ಅದ್ರ ಸಲಕ ನಾವು ಏನಂತು ಇಲೆಕ್ಷನ್ ಡೇಟ್ ಡಿಕ್ಲೇರ್ ಆಗತ್ತನ ಯಾವ ದಿನ ಭೀ ನೀವು ಇಲೆಕ್ಷನ್ ಡೇಟ್ ಡಿಕ್ಲೇರ್ ಮಾಡಿರಿ, ನೀವು ನಾಳೆಗೆ ಮಾಡಿರಿ, ಒಂದು 6 ತಿಂಗಳು ಬಿಟ್ಟು ಮಾಡಿರಿ, ಅವಾಗಿತ್ತನ ನಮ್ಮ ಅಧ್ಯಕ್ಷರದ್ದು ಬಾಡಿ ಇನ್ನೂ ಮುಂದುವರಿಸಬೇಕು. ಯಾವ ದಿನ ನೀವು ಡೇಟ್ ಆಫ್ ಇಲೆಕ್ಷನ್ ಡಿಕ್ಲೇರ್ ಮಾಡಿದ್ರೆ ಆ ದಿನ ಮತ್ತೊಂದು ಇಲೆಕ್ಷನ್ ಆಗಲಕ್ಕ ಯಾರು ಗೆದ್ದು ಬರ್ತಾರೆ ಅವ್ರಲಿಂದ ಪಂಚಾಯತ್ ನಡಿಬೇಕು. ಸುಮಾರು ಒಂದು 5 ವರ್ಷಕ್ಕಿಂತ ಹೆಚ್ಚಿಗೆ ಆಯಿತು, ಇನ್ನೂ ಜಡ್ ಪಿ ಎಲೆಕ್ಷನ್ ಆಗಿಲ್ಲ, ತಾಲೂಕು ಪಂಚಾಯತ್ ಎಲೆಕ್ಷನ್ ಆಗಿಲ್ಲ, ಬರೀ MLA ಇಲೆಕ್ಷನ್ದಾಗ ಎಲ್ಲ ಹಳ್ಳಿ ಊರು ನಡೆದಾವೆ. ಗ್ರಾಮ ಪಂಚಾಯತ್ ಅಂದ್ರೆ ಒಂದು 5 ಊರು, ಅದ್ರಾಗ ಸುಮಾರು ಒಂದು 10,000 15 ಸಾವಿರ ಜನ ಇರ್ತದೆ. ಅವ್ರಿಗೆ ಭಾಳ ಪ್ರಾಬ್ಲಮ್ ಆಗ್ತದೆ. ಹೋದ ವರ್ಷ ಬರಗಾಲ ಬಿದ್ದು ನೀರಿನ ಸಮಸ್ಯೆ ಭಾಳ ಕಂಡಾಬಟ್ಟಿ ಹೆಚ್ಚಿಗೆ ಆಗಿತ್ತು. ಅದ್ರ ಸಲಕ ನಾವು ಎಲ್ಲ ಅಧ್ಯಕ್ಷರು ಪಿ ಡಿ ಒ ಯಾರು ಇದ್ದರು ಸಂಬಂಧಪಟ್ಟ ಅವ್ರಿಗೆ ಹಿಡ್ಕೊಂಡು ಹಳ್ಳಿ ಊರಾಗ ಸಣ್ಣ ಪೂರ್ತಿ ದುಕಾನ್ದಾಗ ಉದ್ರಿ ಸಾಮಾನು ತಂದಿದ್ದೆವು. ಪೈಪ್ ಅದ, ಲೈಟ್ ಅವ, ಬಿಜ್ಲಿ ಅದ, ಏನದ. ಈ ವರ್ಷ ಇನ್ನತ್ತನ 15 ಫೈನಾನ್ಸ್ ಜಮಾ ಆಗಿಲ್ಲ ನಮ್ಮಲ್ಲಿ. 15 ಫೈನಾನ್ಸ್ ಈ ವರ್ಷ ಪೂರ ಜಮಾ ಆಗಿಲ್ಲ ಅಂದ್ರೆ ನಾವು ಎಲ್ಲರೂ ಉದ್ರಿ ತಂದಿದ್ದೆವು. ಯಾಕಂದ್ರೆ ಜನಕ್ಕೆ ತಕ್ಲೀಫ್ ಆಗಬೇಡಂತ. ಆ ಉದ್ರಿ ನಾವು ಅಧ್ಯಕ್ಷ ಮುಗಿತಪ್ಪ ಅಂತ ಅವರು ಒಂದು 8 ದಿನ ಆಯಿತು ನಮ್ಗೆ ರಜ್ಜಿ ಫೋನ್ ಮಾಡ್ತಾರೆ. ಏನಂತ ಅದು ರೊಕ್ಕ ನಮ್ಗೆ ಕೊಟ್ಟು ನೀವು ಕ್ಲಿಯರ್ ಆರಿ ಸರ್, ನೀವು ಹೋದಂದ್ರೆ ನಾವು ಯಾರಿಗೆ ಕೇಳಬೇಕು ಅಂತ. ಹಳ್ಳಿ ಊರಾಗ 1 लाख 2 लाख ರೂಪಾಯಿ ಸಿಗಲ್ಲ. ಅವರು 17-18 ಲಾಖ ರೂಪಾಯಿ ಮೆಟೀರಿಯಲ್ ಉದಾರ ಕೊಟ್ಟರು ನಮ್ಗೆ. ನಾವು ಎಲ್ಲರೂ ಅಧ್ಯಕ್ಷರು, ನಾನು ಒಂದಂತಿಲ್ಲ, ಎಲ್ಲೋ ಪ್ರತಿಯೊಂದು ಅಧ್ಯಕ್ಷರು ಪಿ ಡಿ ಒ ನೇತೃತ್ವದಾಗ ಆಗ್ತದೆ. ಈಗ ಇಲೆಕ್ಷನ್ ಡಿಕ್ಲೇರ್ ಆದ ಮೂಲಕ ಪಿ ಡಿ ಒ ಟ್ರಾನ್ಸ್ಫರ್ ಆಗಿ ಹೋದ್ರು ಅಂದ್ರೆ ಅವ್ರು ರೊಕ್ಕ ಯಾರು ಕೊಡಬೇಕು, ಉದುರಿ ಯಾರು ಕೊಡಬೇಕು. ಆ 15 ಫೈನಾನ್ಸ್ ಜಲ್ದಿ ಜಮಾ ಆಗಬೇಕು. ಮತ್ತಂದ್ರೆ ಪಿ ಡಿ ಒ ಯಾರಿಗೆ ಭೀ ಇಡ್ತಿರಲ್ಲ ಅವ್ರು ಇಲ್ದ ನೋಡಲ್ ಆಫೀಸರ್ ಇರ್ರಿ ನೀವು ಬೇಡಮಲ್ಲ ಅಂದ್ರೆ ಅಧ್ಯಕ್ಷ ನೇತೃತ್ವದಾಗ ಇರಬೇಕು. ಅವರು ಇಲೆಕ್ಷನ್ ಡಿಕ್ಲೇರ್ ಆದ ಮೂಲಕ ಮತ್ತು ನಮ್ಗೆ ಮತ್ತೆ ಹೊಸದು ಬಾಡಿ ಬರ್ತದೆ, ಅವ್ರು ಮುಂದೆ ತೊಗೊಂಡು ಅದ್ರ ಸಲಕ ಸರ್ಕಾರಕ್ಕೆ ಮಾನ್ಯ ಪ್ರಿಯಾಂಕ್ ಸಾಹೇಬ್ರಿಗೆ, ಪಂಚಾಯತ್ ರಾಜ್ ಮಿನಿಸ್ಟರ್ಗೆ ನಮ್ಮ ಖಾಸ್ ಮನವಿ ಅದ. ಸರ್ ನೀವು ಗ್ರಾಮ ಪಂಚಾಯತ್ಗೆ ಒಂದು ಅನ್ಯಾಯ ಆಗ್ಬಿಡ್ಬೇಡ್ರಿ, ನಿಮ್ಮಿಂದ ಏಟ್ ಸಹಕಾರ ಆಯ್ತು ಅಷ್ಟು ಸಹಕಾರ ಮಾಡ್ರಿ ಅಂತ ನಾವು ಎಲ್ಲರೂ ಅಧ್ಯಕ್ಷ ಹೊತ್ತಿನ ಮನವಿ ಮಾಡ್ತೇವೆ. ಧನ್ಯವಾದ. ಪ್ರಿಯಾಂಕ್ ಸಾಹೇಬ್ರಿಗೆ ನಾವು ಹೇಳಕ್ಕಾಗಲ್ರಿ, ಅವರೇ ಪಂಚಾಯತ್ ನಾವು ಒಂದು ಮನವಿ ಏನು ಮಾಡಿತ್ತು ಸರ್ ಅಂದ್ರೆ ನಾವು ಪಿ ಡಿ ಒ ಸರ್ಗೆ ಅಧ್ಯಕ್ಷಗೆ ಇನ್ನು ನೀವು ಮುಂದೆ ಮತ್ತೊಂದು ಡೇಟ್ ಇಲೆಕ್ಷನ್ ಡಿಕ್ಲೇರ್ ಆಗತ್ತನ ಪವರ್ ಇಡ್ರಿ. ನೋಡಲ್ ಆಫೀಸರ್ ನೀವು ಇಡ್ತಾ ಅಂದ್ರೆ ಇಡ್ರಿ. ನಮ್ಮದು ನಾವು ಭೀ ಏನು ಅದ್ರಾಗ ಯಾರೋ ಒಬ್ಬರು ಗಲಾಟೆ ಮಾಡಿದ್ರೆ ಮತ್ತೊಬ್ಬರಿಗೆ ಹೆಸರು ಬರಬಾರ್ದಂತ ನೀವು ನೋಡಲ್ ಆಫೀಸರ್ ಇಡ್ರಿ, ಕ್ರಾಸ್ ಚೆಕಿಂಗ್ ಮಾಡ್ಕೊರಿ. ಅಂದ್ರೆ ಮತ್ತೊಂದು ಇಲೆಕ್ಷನ್ ಆಗಿ ಮತ್ತೊಬ್ಬರು ಅಧ್ಯಕ್ಷ ಕೊಂಡ್ರತನ ಅದ್ರ ಸಂಬಂಧಪಟ್ಟ ನಮಗೆ ಇರಬೇಕಂತ ನಮಗೊಂದು ಮನವಿ ಅದ ಪ್ರಿಯಾಂಕ್ ಸಾಹೇಬ್ರ ಬಗ್ಗೆ ಸರ್. ನನ್ನ ಹೆಸರು ತಾಜುದ್ದೀನ್ ಪಟೇಲ್, ಅಂಬಲ ಗ್ರಾಮ ಪಂಚಾಯತ್ ಅಧ್ಯಕ್ಷ, ಕಮಲಾಪುರ ತಾಲೂಕು.